ಸಾವಿತ್ರಿ, ಏ ಸಾವಿತ್ರಿ, ಏನ್ರಿ ಅತ್ಯಾರ ಏನ್ರಿ ಏನ್ ಮಾಡಕತ್ತೀಯ? ಎಷ್ಟೊತ್ತಾತ ನಾವು ಒದರಿ ಸಾಕಾಗ್ತಿದ್ದಿಲ್ಲ. ನಿಮ್ಗೆ ಅವಸರ ಒಳಗೆ ನಗುರಾಗಿ ಹೋಗಕ್ಕೆ ನೋಡುವ ನನಗೆ. 10 ಸಲ ಓದಿದ್ರೆ ನೋಡು, ಓದು ಅನ್ನಂಗಿಲ್ಲ, ಲಘು ಬಾಗಲು ತೆಗೆದಿಲ್ವ, ನನಗಂತೂ ಸಾಕಾಗಿ ಹೋಗಿ ನೋಡು. ಇಲ್ರಿ ಅತ್ಯಾರ ಎದ್ದೇನ್ರಿ ಅತ್ಯಾರ, ಮತ್ತು ಎದ್ದೇನ್ರಿ ಅತ್ಯಾರ. ಆಯ್ತು, ಲಘು ಎದ್ದು ಲಘು ಕೆಲಸ ಮಾಡ್ಬೇಡ, ಚಾ ಮಾಡಿ ಹೋಗುನ. ನಿಮ್ಮ ಮಾವ ಎದ್ದು ಎಷ್ಟೊತ್ತಾಗ್ತವ, ಎದ್ದು ಪಾಪ ಒಳಗೆ ಹೊರಗೆಲ್ಲ ಆಟ ಮಾಡಿ ಆಟ ಬಿಟ್ಟಾಡ್ತಾರ. ನಿಮ್ಮ ಮಾವ ಪಾಪ ಅವಾಗ ಎದ್ದು ಕೂಡಲೇ ಚಾ ಬೇಕು ನಿಮ್ಮ ಮಾವಗೆ. ನೀವೇನ ಲಘು ಎದ್ದು ಚಾ ಮಾಡ್ಕೊಡೋದು ಪಾಪ ಅವ್ರಿಗೆ. ಅದಕ್ಕೆ ಲಘು ಚಾ ಮಾಡಿ ಮೊದಲು ನಿಮ್ಮ ಮಾವಾಗಿ ಕೊಡು. ಊದ್ರಿ ಅತ್ಯಾರ, ಸದ್ಯ ನನಗೆ ಚಾ ಮಾಡ್ತಿದ್ರಿ ಅತ್ಯಾರ. ಲಘು ಚಾ ಮಾಡಿ ಮಾಡ್ಕೊಂಡು ಮೊದಲು ನಿಮ್ಮ ಮಾವಾಗಿ ಕೊಡು ಆಯ್ತಾ? ಹ್ಞೂನ್ರಿ ಅತ್ಯಾರ, ಮಾಡ್ತೇನೆ ಅತ್ಯಾರ. ಆಯ್ತು, ನಾನು ಎಲ್ಲ ಅಂಗಳ ಕಸ ಹೊಡಿಗೆ ಸಗಣಿ ಹಾಕಿ ಸಾರಿಸಿ ಎಲ್ಲ ಮಾಡಿ ಬಂದೇನಿ. ನೀವು ಹೋಗಿ ಲಘುನ ರಂಗೋಲಿ ಹಾಕೊಂಡು ಅದನ್ನ ಮಾಡೋ ಸ್ವಲ್ಪ ಲಘುನ ಹೋಗಿ ಎಲ್ಲ ಸಗಣಿ ಹಾಕಿ ಸಾರಿಸೇನಿ. ಹೋಗಿ ಲಘು ರಂಗೋಲಿ ಹಾಕ್ಯಾರ ಬಾ, ನಾನು ಕೆಲಸ ಮಾಡ್ಕೊತೇನೆ. ಆಯ್ತು ಅತ್ಯಾರ, ಮಾಡ್ತೇನೆ. ಸದ್ಯ ನಾ ಚಾ ಸಾಕಿಟ್ಟೇನ್ರಿ, ಚಾ ಸೋಸಿ ಮಾವಾಗಿ ಕೊಟ್ಟು ನಾನು ರಂಗೋಲಿ ಹಾಕ್ತೇನೆ ಅತ್ಯಾರ. ಆಯ್ತು, ನಾಷ್ಟ ಏನ್ ಮಾಡ್ಬೇಕಂತ ಮಾಡಿ ತಿನ್ನಕ ತಿನಿಸು ಏನ್ ಮಾಡ್ತಿ ನೋಡಂಗದ. ಏನ್ ಮಾಡ್ತಿ? ರೊಟ್ಟಿ ಹಂಚಿಡ್ತೀನಿ ಕೇಳುತ್ತೆ. ರೊಟ್ಟಿ ಹಂಚಿಡ್ತೀನ? ರೊಟ್ಟಿ ಹಂಚಿಡ್ತೀಯಾ? ಬೇಡ ಮತ್ತೇನ್ ಮಾಡಿ ಹೇಳ್ರಿ ಅತ್ಯಾರ, ಏನ್ ಮಾಡ್ರಿ? ಏನ್ ಹೇಳಿದ್ ಮಾಡ್ತೇನ್ರಿ ಅತ್ಯಾರ. ಆಯ್ತ, ಇವತ್ತೇನು ರೊಟ್ಟಿ ಮಾಡಕ್ ಹೋಗ್ಬೇಡ, ಹಂಚಿಡಕ್ ಹೋಗ್ಬೇಡ ಇವತ್ತ. ಆಯ್ತಾ? ಒಂದು ಕಾರ್ಯಕ್ರಮ ಐತಿ, ಕರ್ಕೊಂಡು ಹೋಗ್ತೇನಿನ್ನ. ಅದಕ್ಕೆ ಇವತ್ತು ಮೊನ್ನೆ ರವಾ ಓಡಿಸ್ಕೊಂಡೆ ನೋಡು, ಹೋಗಿ ರವಾ ಓಡಿಸ್ಕೊಂಡೇನಿ. ಅದೆಲ್ಲ ಸ್ವಚ್ಛ ಮಾಡಿರ್ತೇನೆ. 1 kg ಉಪ್ಪಿಟ್ಟು ತಿರ್ಗೋಣ, 1 kg ಉಪ್ಪಿಟ್ಟು ತಿರ್ಗೋಡು. ಎಲ್ಲಾಗೆ ಕಟ್ಟಿ, ಮಕ್ಕಳಿಗೆ ಕಟ್ಟಿ, ನಮ್ಗೂ ಹೋಗ್ಬೇಕು, ಎಲ್ಲಾಗೆ ಕಟ್ಟಿ ಲಘುನ ಉಪ್ಪಿಟ್ಟು ತಿರ್ಗಿ ಪಾಟ್ ಅಂದ್ರೆ ಚಟ್ ಅಂತ ರೆಡಿಯಾಗಿ ನೀನು ತಯಾರಾಗ ಶೆಡ್ ಸಿಗಾರ ಪಾಟ್ನ ಹಾಳಾಗಿತ್ತಂತ ಹಂಗೆ ಕಟ್ಟಿ ಹಂಗೆ ಮಾಡಕ್ ಹೋಗ್ಬೇಡ. ಲಘುನ ತಯಾರಾಗ ಆಯ್ತಾ? ನೀರಿಡು, ಲಘು ನೀರಿಡು, ಚಟ್ಟ ನೀರಿಡು. ನಾನು 3 ದಿನದ ಸಗಣಿ ನನ್ನ ಹೆಸರಿಗೆ ಇಟ್ಟೇ ಇಲ್ಲ, ಕುಟ್ಟಿ ಹಾಕಿಟ್ಟು ಇತ್ತಲಾಗ 3 ದಿನ ಸಗಣಿನ ಅದಷ್ಟು ಕುಳ್ಳು ಹಾಕಿ ಎಲ್ಲ ಕಸ ಹಕ್ಕಿದೆಲ್ಲ ಸಗಣಿ ಕಸ ಮಾಡಿ ಕುಳ್ಳು ಹಚ್ಚಿ ಬರ್ತೇನೆ ನಾನು. ಆಯ್ತಾ? ಆಯ್ತು ಅತ್ಯಾರ, ಆಯ್ತಾಯ್ತು. ನೀವು ಸಗಣಿ ಎಲ್ಲ ಕಸ ಗುಡಿಸಿ ಕುಳ್ಳೆಲ್ಲ ಹಚ್ಚಿ ಬರ್ರಿ ಅತ್ಯಾರ. ನಾ ಸ್ವತಂತ್ರಿಗೆ ಉಪ್ಪಿಟ್ಟು ಮಾಡಿ ಎಲ್ಲ ರೆಡಿ ಮಾಡ್ತೇನೆ, ತಯಾರು ಮಾಡ್ತೀನಿ. ಮತ್ತು ಎಲ್ಲಿ ಹೋಗ್ಬೇಕಂತ ಹೇಳಲಿಲ್ಲಲ್ರಿ ಅತ್ಯಾರ, ಅದನ್ನೆಲ್ಲ ನಾ ಆಮೇಲೆ ಹೇಳ್ತೇನೆ. ಅದನ್ನ ತಗೊಂಡು ಏನ್ ಮಾಡ್ತೀನಿ, ನೀನು ಮೊದಲಿಗೆ ಪಟ ಕೆಲಸ ಮಾಡಿದ್ವಿ, ನಾ ಎಲ್ಲ ಆಮೇಲೆ ಹೇಳ್ತೇನೆ. ಆತಾ? ಏನ್ ಮಾಡ್ಬೇಕ್ರಿ ಸಸಿ? ಏನು ಮಾಡ್ಬೇಕ್ರಿ? ಭಯಂಕರ ಜಿಟ್ಟೈತಿ ನೋಡ್ರಿ. ಹಿಡ್ಕೊಂಡು ಒಂದೇ ಹಿಡ್ಕೊಂಡು ನಿಂತ್ಬಿಟ್ಟೈತೆ. ನನಗೆ ಹೇಳಿ ಸಾಕಾಗಿ ಹೋಗೈತೆ ನೋಡ್ರಿ. ಏನ್ ಮಾಡಕ್ ಬರಂಗಿಲ್ಲರಿ. ಮತ್ತೆ ಒಬ್ಬನ ಅದನ್ನ ಚಂದ ಕಂಡು ಒಂದು ಹಾಕೊಂಡು ಬಿಟ್ಟಿರ್ತೇವೆ. ನಾವು ಬಡ ಏನ ಹೆಚ್ಚಿಕೊಂಡು ಕಿರಿಕಿರಿ ಮಾಡಿಬಿಟ್ರ ಕಿವಿ ಹಿಂಡಿ ಕರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡೋಣ ನಾವು ಆಮೇಲೆ? ಅದಕ್ಕೋಸ್ಕರ ಸುಮ್ಮನೆ ಆಯ್ತು ಅನ್ಕೊಂಡು ಹೋಗುದ್ರಿ, ಏನ್ ಮಾಡಕ್ ಆಗಂಗಿಲ್ಲ. ಮತ್ತೆ ಸಂಸಾರ ನಿಲ್ಸ್ಕೊಂಡು ಹೋಗ್ಬೇಕಲ್ರಿ. ಆಮೇಲೆ ಮಾವು ಏನಾದ್ರು ಮಾವು ಬರೋದಲ್ರಿ, ಬರೋದು ಅತ್ತಿಗೆ ಬರೋದು. ಅಯ್ಯೋ ಅತ್ತಿ ಚಲೋ ಇಲ್ಲ ಅದಕ್ಕೆ ನಾನು ಸುಮ್ಮನೆ ಮಂಡೆ ನೋಡ್ರಿ, ಏನ್ ಮಾಡಕ್ ಆಗಂಗಿಲ್ರಿ. ಆ ಹುಡುಗ ನಮ್ಮ ಹೇಂತಿ ಅಂತೈತೆ. ಏನ್ ಮಾಡಕ್ ಹೇಳ್ರಿ? ಏನು ಮಾಡಕ್ ಆಗಂಗಿಲ್ಲ ಅಂತ ಸುಮ್ಮನೆ ಮಂಡೆ ನೋಡ್ರಿ ಬಾಯಪ್ಪ. ಏನ್ ಮಾಡ್ಬೇಕ್ರಿ? ನಮ್ಮ ಅತ್ತಿ ನನಗೆ ಕಿರಿಕಿರಿ ಐತಿ. ಒಂದು ಹಿಡಿದು ಒಂದೇ ಹೇಳ್ತೇನೆ ನೋಡ್ರಿ, ಬಾಯಿ ಸೇರಿ ಅದು ಒಂದು ಹೇಳಿ ಮಾಡಿ ಬಡಿಸಂಗಿಲ್ಲ ನೋಡ್ರಿ. ಮಾಡಿದೇನ ಒಳ್ಳೆ ಕೇಳ್ತೈತ್ರಿ. ನನಗೆ ಸಾಕು ಹೋಗಿದ್ರಿ. ಇದು ನನ್ನ ಗಂಡ ಐತಿಲ್ರಿ, ಕುಂತ ಯವ್ವ ಅಂತೈತಿ, ನಿಂತ್ರಿ ಅಪ್ಪ ಅಂತೈತಿ. ಹಿಂದಾದ ಏನ್ ಮಾಡ್ಬೇಕು ಹೇಳ್ರಿ? ನಾನು ಎಲ್ಲ ಸಾಕಾಗಿತ್ತು, ನನಗೆ ತಲೆ ಚಿಟ್ಟು ಹಿಡಿದ್ರಿ. ಏನ್ ಮಾಡಕ್ ಆಗಂಗಿಲ್ರಿ, ಏನ್ ಮಾಡೋದು ಹೇಳ್ರಿ. ಮತ್ತಿನ್ನ ಅದು ಸಿಕ್ಕ ಹೇಳ್ತೈತ್ರಿ. ಹಂಗ ಮಂದಿ ಅರ್ಥಗಳು ಕೆಟ್ಟ ಇಲ್ರಿ ನಮ್ಮ ಅತ್ತಿ. ಮತ್ತ ಆಮೇಲೆ ಏನಂತೈತಿ, ಬಾರ ನಮ್ಮ ಸಸಿ, ಬಾರ ನಮ್ಮ ಮಕ್ಕಳು, ಬಾರ ನಮ್ಮ ಮಗನ ಅಂತ ಇದ್ರ ಏನ್ ಮಾಡಕ್ ಆಗಂಗಿಲ್ರಿ. ಮತ್ತ ಈಗ ಹೆಚ್ಚುಗಳು ಮಾಡ್ಬಿಟ್ರ ಮನಿ ಬಿಟ್ಕೊಂಡು ಯಾರ ಹೋದ್ರು ಇಲ್ಲಿ ಜೀವನ ಮಾಡೋದು ಕಠಿಣ ಐತಿ ನೋಡ್ರಿ. ಯಾಕೆ ಹೋದ್ರು ಮಜಾ ಐತೆ. ಅದಕ್ಕೋಸ್ಕರ ನಾವು ಸುಮ್ಮನೆ ಅತ್ತಿ ಮಾವ ಹಿರಿಯರ ಅನುಭವ ಹೊಂಟೇವ್ ನೋಡ್ರಿ. ಏನ್ ಮಾಡಕ್ ಆಗಲ್ಲ ನೋಡ್ರಿ. ಮತ್ತೆ ಅಂದ್ರೆ ಸುಮ್ಮನೆ ಅನುಭವಿಸ್ಬೋದು ಅಂತ ಇದ್ರಿ. ನಾನು ಈಗ ಮತ್ತೆ ಬಂದಾಗ ಮತ್ತೆ ಬದಲಾಗಿ ಉಪ್ಪಿಟ್ಟು ಮಾಡ್ತೇನೆ, ಉಪ್ಪಿಟ್ಟು ಮಾಡ್ತೇನೆ.